ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಜೀವಂತವಾಗಿದೆ. ಮೊದಲಿಗೆ ಯಾರಾದರೂ ಸಚಿವರೋ ಅಥವಾ ಶಾಸಕರೋ ಈ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ಕೆಲ ಆಯ್ದ ಶಾಸಕರು ಅಥವಾ ಸಚಿವರ ಜೊತೆಗೆ ಸಿಎಂ ಅಥವಾ ಡಿಸಿಎಂ ಮೀಟಿಂಗ್ ಮಾಡಿದರೆ ನೋಡಿ ಇದೇ ನಾಯಕತ್ವ ಬದಲಾವಣೆ ಸಿಗ್ನಲ್ ಅಂತ ಮಾಧ್ಯಮಗಳಲ್ಲಿ ಬರುತ್ತೆ. ಆಮೇಲೆ ಡಿಸಿಎಂ ಅಥವಾ ಸಿಎಂ ದೆಹಲಿಗೆ ಹೋದ್ರು ಅಂದರೆ ಸದ್ಯದಲ್ಲೇ ಸಿಎಂ ಚೇಂಜ್ ಅನ್ನು ಲೇಬಲ್ ಆಗ್ತಾ ಇದೆ. ಇದು ರಿಪೀಟೆಡ್ಲಿ 2 ರಿಂದ 3 ತಿಂಗಳಿಗೊಂದ್ಸಲಿ ನಡೀತಾನೆ ಇದೆ. ಈಗ ಮತ್ತೆ ನಡೆದಿದೆ. ಆದರೆ ಈ ಬಾರಿ ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಕೆಲವೊಂದು ಪ್ರಮುಖ ಅಂಶಗಳಿವೆ. ನಾಯಕರಿಂದ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇ 15ರಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೆಲ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇದೆ. ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗ ಶಾಸಕರು ಈ ದಿವಸ ಹೈಕಮಾಂಡ್ನಿಂದ ಏನಾದರೂ ಗುಡ್ ನ್ಯೂಸ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ಅಥವಾ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರವೊಂದು ಹೊರಬೀಳುವ ಸಾಧ್ಯತೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು ಮೇ 4ರ ಫಲಿತಾಂಶ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಇದೆ ಅನ್ನೋ ಟಾಕ್ ದೊಡ್ಡ ಮಟ್ಟದಲ್ಲಿದೆ. ಬಹುತೇಕರ ಅಂದಾಜಿನ ಪ್ರಕಾರ 2 ಕ್ಷೇತ್ರಗಳು ಬಿಜೆಪಿ ಪಾಲಾಗಬಹುದು ಅಥವಾ ದಾವಣಗೆರೆ ದಕ್ಷಿಣ ಕೈ ತಪ್ಪಿ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಈ ಒಂದು ಚಿಕ್ಕ ಬೆಳವಣಿಗೆ ನಾಯಕತ್ವ ಬದಲಾವಣೆಗೆ ದಾರಿ ತೋರಿಸೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಈ ಬಾರಿ ಈ ಚರ್ಚೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿದೆ. ಈ ಮಧ್ಯೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಫ್ಲೆಕ್ಸ್ಗಳು ಮತ್ತು ಜಾಹೀರಾತುಗಳನ್ನು ಹಾಕದಂತೆ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ಡಿ.ಕೆ. ಶಿವಕುಮಾರ್ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ರಸ್ತೆಗಳಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿದರೆ ಅಂತ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಿಸುವುದಾಗಿ ಮತ್ತು ದಂಡ ವಿಧಿಸುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಾಹೀರಾತು ನೀಡೋದಕ್ಕೆ ಇಚ್ಛಿಸುವವರು ಹಣ ಪಾವತಿ ಮಾಡಬಹುದು ಹೊರತು ರಸ್ತೆಗಳಲ್ಲಿ ಅನಧಿಕೃತವಾಗಿ ಪ್ರದರ್ಶಿಸಬಾರದು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಕುರಿತು ಕಾರ್ಪೊರೇಷನ್ ಕಮಿಷನರ್ಗಳಿಗೂ ಕೂಡ ಮೊದಲು ಕೇಸ್ ದಾಖಲಿಸಿ ಅಂತ ಸೂಚನೆ ಕೊಟ್ಟಿರೋದಾಗಿ ಹೇಳಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ನಾಯಕತ್ವ ಬದಲಾವಣೆ ಟಾಪಿಕ್ ಬಂದಾಗಲೆಲ್ಲ ಸಿಎಂ ಅಥವಾ ಡಿಸಿಎಂ ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಬಂದಿದ್ದಾರೆ ಅನ್ನೋದು ಕರ್ನಾಟಕದ ಜನರಿಗೆ ಹೊಸತೇನೂ ಅಲ್ಲ. ಅದೇನು ಅಂದರೆ ನಮ್ಮದೇನೂ ಇಲ್ಲ, ಎಲ್ಲ ಹೈಕಮಾಂಡ್ ನಿರ್ಧಾರ, ಆ ನಿರ್ಧಾರಕ್ಕೆ ನಾವು ಬದ್ಧ ಅನ್ನೋದು. ಅದು ಕೂಡ ಈಗ ರಿಪೀಟ್ ಆಗಿದೆ. ಈ ಸಂಬಂಧ ಮಾತಾಡಿರೋ ಡಿ.ಕೆ. ಶಿವಕುಮಾರ್ ತಮ್ಮ ಪಕ್ಷದ ನಾಯಕತ್ವದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋ ನಂಬಿಕೆ ನನಗೆ ಇದೆ ಅಂತ ಹೇಳ್ತಾರೆ. ಮೇ 4ರ ನಂತರ ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನಾರಚನೆ ಸಾಧ್ಯತೆಗಳ ಬಗ್ಗೆ ಊಹಾಪೋಹಗಳು ಹರಿದಾಡ್ತಾನೆ ಇದೆ. ಮೇ 4ರಂದು 4 ರಾಜ್ಯಗಳ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಚುನಾವಣೆಯ ಫಲಿತಾಂಶಗಳು ಪ್ರಕಟ ಆಗ್ತಾ ಇದ್ದು ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಕೂಡ ಹೊರಬೀಳುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ, ಸಮಯ ಬಂದಾಗ ನಿಮಗೆ ತಿಳಿಯುತ್ತೆ. ಪಕ್ಷದ ಒಳಗೆ ಯಾವುದೇ ಸಮಸ್ಯೆಗಳಿಲ್ಲ. ಈಗಾಗಲೇ ಪೂರ್ವ ನಿರ್ಧಾರದಂತೆ ಎಲ್ಲವೂ ನಡೀತಾ ಇದೆ. ನಮಗೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ, ಅವರು ಮಾಡಬೇಕಾಗಿರೋದನ್ನೇ ಮಾಡ್ತಾರೆ. ಸರ್ಕಾರ 3 ವರ್ಷ ಪೂರೈಸ್ತಾ ಇರೋ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಈ ವಿಷಯವನ್ನು ನಾವು ಯಾವತ್ತೂ ಯೋಚಿಸಿಲ್ಲ. ಮುಖ್ಯಮಂತ್ರಿ ಆಗಿರಲಿ ಅಥವಾ ನಾನೇ ಆಗಿರಲಿ, ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ತಗೊಂಡ್ರು ಅದನ್ನು ಸ್ವೀಕರಿಸ್ತೇವೆ ಅಂತ ಪುನರುಚ್ಚರಿಸಿದ್ದಾರೆ. ಡಿ.ಕೆ.ಶಿ ಕಡೆಯಿಂದ ಬಂದಿರೋ ಸ್ಟೇಟ್ಮೆಂಟ್ನಲ್ಲಿ ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿರೋ ವಿಷಯನೇ ಇಲ್ಲ. ಆದರೆ ವಾತಾವರಣ ಹಾಗಿರೋದ್ರಿಂದ ಕೆಲ ಸ್ವಾಮೀಜಿಗಳು ಕೂಡ ಸದ್ಯದಲ್ಲೇ ಡಿ.ಕೆ. ಸಿಎಂ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ಡಿ.ಕೆ. ಸಿಎಂ ಆದರೂ ಇನ್ನೊಂದು ರೀತಿಯ ಚರ್ಚೆ ಶುರುವಾಗುತ್ತೆ. ಅದೇನು ಅಂದರೆ ಇನ್ನಿರೋದೇ 2 ವರ್ಷಗಳು ಅಲ್ವಾ, ಅಲ್ಪಾವಧಿಗೆ ಸಿಎಂ ಮಾಡಿಬಿಡ್ತಾರಾ ಅನ್ನೋದು. ಆದರೆ ಕರ್ನಾಟಕದ ರಾಜಕೀಯ ಕಂಪ್ಲೀಟ್ ಆಗಿ ಜಾತಿ ಆಧಾರಿತವಾಗಿರೋದ್ರಿಂದ ಈಗ ಡಿ.ಕೆ. ಸಿಎಂ ಆದರೆ ಮಾತ್ರ ಮುಂದಿನ ಎಲೆಕ್ಷನ್ನಲ್ಲಿ ಆಡಳಿತ ವಿರೋಧಿ ಅಲೆಯನ್ನೂ ಭೇದಿಸಿ ಕಾಂಗ್ರೆಸ್ ಪ್ರಬಲ ಪೈಪೋಟಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ನಡೆದಂತಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.